ಎಷ್ಟು ಹೊಲಕ್ಕೆ ರಾಗಿ ಹಾಕಿದ್ರಾ ಇದು ಫುಲ್ಲು? ಎಷ್ಟು ಬಂದು 3/4 ಎಕರೆ ಬರುತ್ತೆ. 3/4 ಎಕರೆ ಆಯ್ತಾ ಇದು? ಎಷ್ಟು ಹಾಕಿದ್ವಿ. ಎಷ್ಟು ಡ್ರಮ್ ಹಿಡಿಸುತ್ತೆ ಇದು ಹೊಡಿಯೋಕ್ಕೆಲ್ಲ ಔಷಧಿ? ಇದು 5 ಡ್ರಮ್ ಆಗುತ್ತೆ. 3/4 ಎಕರೆಗೆ 5 ಡ್ರಮ್ ಹೊಡಿತೀನಿ. ಕಳೆನಾಶಕ ಇದು ಔಷಧಿನಾ? ಇದು ರಾಗಿಗೆ ಕಳೆನಾಶಕ. ಎಷ್ಟು ತಿಂಗಳಿಗೆ ಹೊಡಿತೀರಾ ಇದು? ಇದು 20 ದಿವಸ ಮೇಲೆ ಹೊಡಿಬೇಕು. 20 ದಿನದಾಗೆ ಹಾಕಿ 20 ದಿನದಾಗ ಹೊಡಿಬೇಕು ಇದನ್ನ ಔಷಧಿನ. ಒಂದು ಡ್ರಮ್ಮಿಗೆ ಎಷ್ಟು ಮುಚ್ಚಳ ಹಾಕ್ತೀರಾ ಇವಾಗ? ಇದು 1 ಮುಚ್ಚಳ ಹಾಕ್ತೀನಿ ಒಂದು ಡ್ರಮ್ಮಿಗೆ. ಎಷ್ಟು ಲೀಟ್ರ್ ಇಡಿಸುತ್ತೆ ಈ ಡ್ರಮ್ಮು? ಇದು 20 ಲೀಟ್ರ್ ಇಡಿಸುತ್ತೆ ಇದು ಕ್ಯಾನು. 1 ಮುಚ್ಚಳ ಹಾಕಿದ್ದೀನಿ. ಇವಾಗ 20 ಲೀಟ್ರ್ ನೀರು ಹಾಕ್ಕೊಬೇಕು. ನೀರು ಹಾಕ್ಕೊಂಡು ಹೊಡಿಬೇಕು. ಎಷ್ಟು ದಿನಕ್ಕೆ ಬರುತ್ತೆ ಇದು ಬೆಳೆ ಎಲ್ಲ ಫುಲ್ಲು? ಇದು ಒಂದು 3 ತಿಂಗಳಿಗೆ ಬರುತ್ತೆ. ರಾಗಿ 3 ತಿಂಗಳಿಗೆ ಬರುತ್ತೆ ಫುಲ್ಲು? 3 ತಿಂಗಳಿಗೆ ಬರುತ್ತೆ. ಡ್ರಮ್ ಇವಾಗ 20 ಲೀಟ್ರ್ ನೀವೇ ಎತ್ತಿ ಅಂತೀರಾ? ನಾನೇ ಎತ್ತಿ ಅಂತೀನಿ. ಒಬ್ಬರೇ? ಯಾರು ಇಲ್ವಲ್ಲ, ಅದಕ್ಕೆ ಒಬ್ಬರೇ ಎತ್ತಿ ಅಂತೀನಿ. ಏನಕ್ಕೆ ಹಾಕಿದ್ರ ನೀವು ಇವಾಗ? ಇದು ನಮ್ಮವು ಮರಿ ಇದಾವೆ. ಅದೇ ಇದೇ ಮೇವೆ ಹಾಕೋದು ನಾವು, ಅದಕ್ಕೆ ರಾಗಿ ಬಳಸ್ತೀವಿ. ಒಣ ಹುಲ್ಲು ದುಡ್ಡು ಕೊಟ್ಟೆ ಅಂತ ತಗೊಳಲ್ಲ? ಇಲ್ಲ, ಹೊಲದಲ್ಲೇ ಬೆಳಿತೀವಿ ನಾವು. ಹುಲ್ಲೆಲ್ಲ ಹೊಲದಲ್ಲೇ ಬೆಳ್ಕೊಂತೀರ ಪಟ್ಲಿ ಮರಿಗೆ? ಬೆಳ್ಕೊಂಡು ಹಾಕೋದು. ಅಂದರೆ ಖರ್ಚು ಕಡಿಮೆ ಆಗುತ್ತೆ. ಖರ್ಚು ಕಡಿಮೆ ಆಗುತ್ತೆ. ಲಾಭ ಚೆನ್ನಾಗಿ ಬರುತ್ತೆ ಅಂತ. ಲಾಭ ಚೆನ್ನಾಗಿ ಬರುತ್ತೆ. ನಾವೆಲ್ಲ ಕೊಂಡ್ಕೊಂಡ್ಬಂದ್ರೆ ನಮಗೆ ಮೈ ಮೇಲೆ ಬರುತ್ತೆ ಜಾಸ್ತಿ. ಮತ್ತೆ ಏನು ಹಾಕಿದ್ರ ಹುಲ್ಲಿಗೆ? ಮತ್ತೆ ಆ ಕಡೆ ಬಿಳಿಜೋಳ ಹಾಕಿದ್ವಿ. ಅದು ಮತ್ತೆ ಇದು ರಾಗಿ ಯೂಸ್ ಮಾಡ್ಕೊಂತೀವಿ. ಮತ್ತೆ ಹಾಕ್ಬೇಕಂತ ರಾಗಿ. ಒಣ ಹುಲ್ಲಿಗೆ ಚೆನ್ನಾಗಿ ಬರುತ್ತವ ಮರಿ? ಹಸಿ ಹುಲ್ಲಿಗಿನ್ನ ಒಣ ಹುಲ್ಲು ಚೆನ್ನಾಗಿ ಬರೋದು. ಒಣ ಹುಲ್ಲಿಗೆ ಗ್ರೋತ್ ಚೆನ್ನಾಗಿ ಬರುತ್ತೆ ಮರಿ. ಇವಾಗ ಕಳೆ ಎಲ್ಲ ಹೋಗುತ್ತೆ? ಇದೆಲ್ಲ ಹುಲ್ಲೆಲ್ಲ ಹೋಗುತ್ತೆ. ರಾಗಿ ಮಾತ್ರ ಉಳ್ಕೊಳ್ಳುತ್ತೆ? ಕಳೆ ಏನು ಇರೋದಿಲ್ಲ? ಇಲ್ಲ. ತೆಗಿಯೋದೇನು ಬೇಕಾಗಲ್ಲ ಕಳೆ ಎಲ್ಲ? ಅದೇ ಎಲ್ಲನೂ ಒಂದಿದ್ರೆ ಒಂದು ಸಲ ತೆಗಿಬೋದು ಅಷ್ಟೇ. ಇದೆಲ್ಲ ಹೋಗ್ಬಿಡುತ್ತೆ, ಮತ್ತೆ ಹುಟ್ಟಿರೋದು ಬರುತ್ತೆ, ಜಾಸ್ತಿ ಏನು ಬರಲ್ಲ. ಹಂಗಾಗಿ ನೀವು ಮುಂಚೆ ಇದ್ದನು ವ್ಯವಸಾಯನೇ ಮಾಡ್ಕೊಂಬಂದಿರೋದಾ? ಹೌದು, ನಾವು ಮುಂಚೆ ಇದ್ದನು ವ್ಯವಸಾಯನೇ ಮಾಡ್ತಿರೋದು. ನಮ್ಮದು 2 ಎಕರೆ ಜಮೀನಿದೆ. ಅದರಲ್ಲೇ ನಾವು ರಾಗಿ ಹುಲ್ಲು, ಈ ಥರ ಬಿಳಿಜೋಳದ ಸೆಪ್ಪೆ ಈ ಥರ ಎಲ್ಲ ಬೆಳ್ಕೊಂತೀವಿ. ಅದರಲ್ಲೇ ನಾವು ಬೆಳ್ಕೊಂಡು ಮರಿ ಸಾಕ್ತಿದ್ವಿ. ಇವಾಗ ಒಂದು 10 ಇದ್ದಾವೆ ಮರಿ. ಇದರಲ್ಲೇ ಒಣ ಹುಲ್ಲು ಮಾಡ್ಕೊಂಡು ನಾವು ಕಡಿಮೆ ಖರ್ಚಲ್ಲೇ ನಾವು ಮರಿ ಮೇಯಿಸ್ಕೊಂಡಿದ್ದೀವಿ. ಶೆಡ್ಡು ಆ ಥರದ್ದೆಲ್ಲ ಬೇಕು ಅಂತಾರಲ್ಲ, ಸ್ಟಾರ್ಟಿಂಗೇನೆ ಅದು ಹಾಕೋದು ಬೆಸ್ಟಾ ಏನು ಕಡಿಮೆ ಇದರಲ್ಲೇ ಮಾಡ್ಕೊಳೋದು ಬೆಸ್ಟಾ? ಇವಾಗ ಸ್ಟಾರ್ಟಿಂಗ್ ಅಂತ ಹೋದರೆ ಖರ್ಚು ಜಾಸ್ತಿ ಬರುತ್ತೆ. ಹಂಗಾದ್ರೆ ಏನು ಉಳಿಯಲ್ಲ, ಲಾಸ್ ಆಗುತ್ತೆ. ಕಡಿಮೆ ಖರ್ಚಲ್ಲೇ ನೀವು ಮಾಡ್ಕೊಬೇಕು. ಈ ಥರ ಜಮೀನಿದ್ರೆ 2 ಎಕರೆ ಇದ್ರೆ ಈ ಥರ ರಾಗಿ ಹುಲ್ಲು ಹಾಕ್ಕೊಂಡು ಸ್ವಲ್ಪ ಮುಂಚೆನೇ ಒಂದು 5 ಮರಿ ಇಲ್ಲ 10 ಮರಿ ಸಾಕ್ಬೇಕು. ಅದರಲ್ಲೇ ಸಾಕೊಂಡು ಆಮೇಲೆ ದೊಡ್ಡದಾಗಿ ಮಾಡ್ಕೊಂತ ಹೋಗ್ಬೇಕು. ಆದಷ್ಟು ಕಡಿಮೆ ಇದರಲ್ಲೇ ಫಸ್ಟ್ ಸ್ಟಾರ್ಟಿಂಗ್ ಮಾಡಬೇಕು, ಕಡಿಮೆಲೆ ಸ್ಟಾರ್ಟ್ ಮಾಡಬೇಕು. ಹಂಗಾದ್ರೆ ನಮಗೆ ಲಾಸ್ ಆಗಲ್ಲ. ಇವಾಗ ಒಂದೇಟೆ ಸೆಟ್ ಮಾಡಿ 5 ಲಕ್ಷ 6 ಲಕ್ಷ ಸೆಟ್ ಮಾಡಿ ಮರಿ ತಂದು ಸಾಕಕ್ಕೆ ಹೋದ್ರೆ ನಮಗೆ ಲಾಸ್ ಆಗುತ್ತೆ. ಈ ಥರ ಸ್ವಲ್ಪ ಇದ್ದ ಆಮೇಲೆ ಚಿಕ್ಕದ್ರಿಂದ ದೊಡ್ಡದು ಮಾಡ್ಕೊಂತ ಹೋದ್ರೆ ಏನು ಲಾಸ್ ಆಗಲ್ಲ. ಈ ವಯಸ್ಸಿಗೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ಏನು ಹೇಳಕ್ಕೆ ಇಷ್ಟಪಡ್ತಾರೆ ಇವಾಗ ಹುಡುಗರಿಗೆ? ಇವಾಗ ಎಲ್ಲ ಖಾಲಿ ಕುಂತಿರ್ತಾರೆ. ಇದರಲ್ಲೇ ನಮ್ಮದು 2 ಎಕರೆ ಇದೆ. ಇದರಲ್ಲೇ ಮಾಡಿದ್ರೆ ಚೆನ್ನಾಗಿ ಲಾಭ ಸಿಗುತ್ತೆ. ಐಡಿಯಾ ಮಾಡಿ ಮಾಡಬೇಕು. ರೈತರು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಖಾಲಿ ಮಾಡಿದ್ರೆ ಆಗಲ್ಲ, ಮಾಡಬೇಕು. ಇದ್ರಾಗೂ ಚೆನ್ನಾಗಿ ಲಾಭ ಐತೆ ಅಂತೀರಾ? ಇದೆ, ಲಾಭ ಇದೆ. ನೀವು ಹೊಲನೂ ಮಾಡ್ಕೊಂಡು ಮರಿನೂ ಸಾಕ್ತೀರಾ? ಇದರಲ್ಲೇ ಮೇವು ಬೆಳ್ಕೊಂಡು ಮರಿ ಸಾಕ್ತಿದ್ದೀನಿ. ಇವಾಗ ಎಷ್ಟು 100 ಕುರಿ ಇದಾವೆ ನಿಮ್ಮವು?